ರಾಜ್ಯದಲ್ಲಿ ಈಗ ಕೋವಿಡ್ ಆತಂಕವನ್ನ ಮೂಡಿಸಿದೆ. ದಿನೇ ದಿನೇ ಕೋವಿಡ್ ಸೋಂಕಿತರ ಸಂಖ್ಯೆ ಹೆಚ್ಚಳವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆತಂಕ ಕೂಡ ಹೆಚ್ಚಳವಾಗಿದೆ. ಕೊರೋನಾ ತಡೆಗೆ ಆರೋಗ್ಯ ಇಲಾಖೆಯೂ ಕೂಡ ಸಕಲ ರೀತಿಯ ಕ್ರಮ ತೆಗೆದುಕೊಳ್ತಾ ಇದೆ. ಕೋವಿಡ್ ಬಗ್ಗೆ ಭಯ ಬೇಡ, ನಿರ್ಲಕ್ಷ್ಯ ಮಾಡಬೇಡಿ, ಎಚ್ಚರಿಕೆ ಇರಲಿ ಅಂತ ಮೆಸೇಜ್ ಕೊಡಲಾಗಿದೆ. ಸಾಂಕ್ರಾಮಿಕ ರೋಗ ತಜ್ಞ ಡಾಕ್ಟರ್ ಸುನೀಲ್ ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಭಯ ಪಡೋದು ಬೇಡ, ನಿರ್ಲಕ್ಷ್ಯ ಮಾಡೋದು ಬೇಡ, ಎಚ್ಚರಿಕೆಯ ಕ್ರಮ ಇರಲಿ, ಮಾಸ್ಕ್ ಸ್ಯಾನಿಟೈಸರ್ ಬಳಸೋದು ಉತ್ತಮ, ಜ್ವರ ಇದ್ರೆ ವೈದ್ಯರನ್ನ ಕೂಡಲೇ ಸಂಪರ್ಕ ಮಾಡಿ ನಿರ್ಲಕ್ಷ್ಯ ಮಾಡಬೇಡಿ ಅಂತ ಸಲಹೆಯನ್ನ ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಇವತ್ತು ಕೂಡ ಸಾಂಕ್ರಾಮಿಕ ರೋಗ ತಜ್ಞರಾಗಿರುವಂಥ ಡಾಕ್ಟರ್ ಸುನೀಲ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ ಕೋವಿಡ್ ಬಗ್ಗೆ ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ತಗೊಳ್ಬೇಕು ಅಂತ ಹೇಳಿ. ಸರ್, ಈಗ ರಾಜ್ಯದಲ್ಲಿ ದಿನೇ ದಿನೇ ಮತ್ತೆ ಜಾಸ್ತಿ ಆಗ್ತಾ ಇರುವಂಥದ್ದು ಕೋವಿಡ್ ಪ್ರಮಾಣ. ಜನರಲ್ಲಿ ಒಂದು ರೀತಿಯಲ್ಲಿ ಆತಂಕ ಇದೆ, ಯಾಕಂತಂದರೆ ತಣ್ಣಗಾಗಿತ್ತು ಕೋವಿಡ್, ಮತ್ತೆ ಈಗ ಜಾಸ್ತಿ ಆಗ್ತಾ ಇದೆ. ಕೆಲವೊಂದಷ್ಟು ಜನರಲ್ಲಿ ಭಯ ಇದೆ, ಕೆಲವೊಂದಷ್ಟು ಜನರಲ್ಲಿ ಭಯ ಇಲ್ಲ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಜನರಿಗೆ ಅಂತ? ಈಗ ನಾವು ಸಿಚುವೇಶನ್ ನೋಡ್ತಾ ಹೋದರೆ ನಮ್ಮ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಕೋವಿಡ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇದು ಪರ್ಟಿಕ್ಯುಲರ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೋಡಿದಾಗ ನಾವು ಈಗ ಒಂದು 47 ಕೇಸ್ ಅಂತ ರಿಪೋರ್ಟ್ ಆಗಿದೆ. ಬಟ್ ಈಗಿರೋ ಸ್ಥಿತಿಯಲ್ಲಿ ನೋಡ್ತಾ ಹೋದಾಗ ಈಗಿನ ಒಂದು ಕೋವಿಡ್ ಕೇಸಸ್ಗಳು ಜಾಸ್ತಿ ಆಗಲಿಕ್ಕೆ ಒಂದು ಒಮಿಕ್ರಾನ್ ಅಂತ ಹಳೇದೇನು ಒಂದು ಇತ್ತು ವೇರಿಯಂಟು, ಅದರದ್ದು ಇವೆಲ್ಲ ಸಬ್ಲಿನೇಜಸ್ ಅಂತ ನಾವು ಹೇಳ್ತೀವಿ. ಹಾಗಾಗಿ ಇದ್ರದ್ದೊಂದು ಒಮಿಕ್ರಾನ್ ಮತ್ತು ಅದರದ್ದು ಸಬ್ಲಿನೇಜಸ್ದು ಸ್ಪೆಷಾಲಿಟಿ ಏನಂದರೆ ಇದು ಕೇಸಸ್ಗಳ ಸಂಖ್ಯೆ ಜಾಸ್ತಿ ಮಾಡ್ತಾ ಹೋಗ್ಬೋದು. ಬಟ್ ಇದರಿಂದ ಒಂದು ಹಾಸ್ಪಿಟಲೈಸೇಷನ್ ಇರ್ಬೋದು, ಅಥವಾ ಸಿವಿಯಾರಿಟಿ ಆಗಿರುವಂಥದ್ದು, ಅಥವಾ ಡೆತ್ಗಳಾಗುವಂಥ ಚಾನ್ಸಸ್ಸು ತುಂಬ ಕಮ್ಮಿ. ಯಾಕಂದರೆ ಈ ಒಂದು ಒಮಿಕ್ರಾನ್ನ ಮತ್ತು ಅದರ ಸಬ್ಲಿನೇಷನ್ನ ವಿಶೇಷತೆ ಕೇಸಸ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಹಾಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಇದ್ರ ಬಗ್ಗೆ ಆತಂಕ ಪಡುವಂಥ ಅಗತ್ಯ ಇಲ್ಲ ಅಂತ ಹೇಳ್ಬೋದು. ಬಟ್ ಅದೇ ರೀತಿ ಇದನ್ನು ನೋಡಿದಾಗ ವಲ್ನರಬಲ್ ಪಾಪ್ಯುಲೇಷನ್ ಅಂತ ನಾವು ಹೇಳ್ತೀವಿ. ಅಂದರೆ ವಯಸ್ಸಾದವರು ಇರ್ಬೋದು, ಕ್ಯಾನ್ಸರ್ ಪೇಷಂಟ್ಸ್ ಇರ್ಬೋದು, ಅಥವಾ ಇಮ್ಯುನಿಟಿ ಕಮ್ಮಿ, ಡಯಾಬಿಟಿಸ್, ಹೈಪರ್ ಟೆನ್ಷನ್ ಇಂಥ ಪೇಷಂಟು, ಗರ್ಭಿಣಿಯರು ಮತ್ತು ಮಕ್ಕಳು, ಇವರೆಲ್ಲರೂ ನಾವು ಕೆಲವು ವಲ್ನರಬಲ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ. ಇಂಥವರು ಸ್ವಲ್ಪ ಇನ್ನೂ ಜಾಗೃತ ಕ್ರಮ ವಹಿಸಿದರೆ ಭಾಳ ಒಳ್ಳೆಯದು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ಬೋದು. ಸರ್, ಈಗ ಜನರಲ್ಲಿ ಆತಂಕ ಬೇಡ ಅನ್ನುವಂತಹ ಮಾತನ್ನು ಪದೇ ಪದೇ ವೈದ್ಯರುಗಳು ನೀವು ಹೇಳ್ತಾನೆ ಇರ್ತೀರಿ. ಆದರೆ ಎಲ್ಲೋ ಒಂದು ಕಡೆ ಜನ ಇದನ್ನು ನೆಗ್ಲೆಕ್ಟ್ ಮಾಡಿದರೆ ಇದು ಯಾವ ಪರಿಣಾಮವನ್ನು ಬೀರ್ಬೋದು? ಅಂದರೆ ಈ ಹಿಂದೆ ಯಾವ ರೀತಿ ಕೋವಿಡ್ ಪರಿಣಾಮ ಬೀರಿತ್ತೋ ಅದೇ ರೀತಿ ಸಮಸ್ಯೆ ಆಗುವಂತಹ ಸಾಧ್ಯತೆ ಇರುತ್ತಾ? ಇಲ್ಲ, ಖಂಡಿತವಾಗ್ಲೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈಗ ಕಳೆದ ಬಾರಿ ಹಲವಾರು 1, 2, 3, 4 ಅಂತ ವೇವ್ಗಳು ಬಂದರು. ಆ ಒಂದು ವೇವ್ಗಳಲ್ಲಿ ಇದು ನೋಡ್ತಾ ಹೋಯ್ತು. ಆವಾಗ ನಾವು ಈಗ ಆಲ್ರೆಡಿ ಹಲವಾರು ಜನಗಳಿಗೆ ಈಗ ನಮ್ಮ ದೇಶದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು ನೋಡ್ತಾ ಹೋದಾಗ ಭಾಳಷ್ಟು ಜನಕ್ಕೆ ಕೋವಿಡ್ ಬಂದು ಹೋಗಿದೆ ಅಥವಾ ವ್ಯಾಕ್ಸಿನೇಷನ್ ತೊಗೊಂಡಿದ್ದಾರೆ. ಹಾಗಾಗಿ ನಾವೊಂದು ಹರ್ಡ್ ಇಮ್ಯುನಿಟಿ ಅಂತ ಮಾತಾಡ್ತೀವಿ. ಅಂದರೆ ರೋಗ ನಿರೋಧಕ ಶಕ್ತಿ ಎಲ್ಲರಿಗೂ ಜಾಸ್ತಿ ಆಗಿರೋದ್ರಿಂದ, ಮತ್ತು ವೈರಸ್ದು ಏನದು ವಿಶೇಷತೆ ಏನಿರುತ್ತೆ, ವೈರಸ್ದು ಒಂದು ವಿಶೇಷತೆ ಏನಂದರೆ ಹಲವಾರು ವರ್ಷಗಳ ನಂತರ ಅದರದ್ದು ವಿರುಲೆನ್ಸ್ ಅಥವಾ ಕೆಪಾಸಿಟಿ ಅಂತ ಹೇಳ್ತೀವಿ, ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಇವೆರಡು ಇಂಪಾರ್ಟೆಂಟ್ ವಿಷಯಗಳನ್ನ ನೋಡಿದಾಗ ಇದರಿಂದ ಮುಂದೆ ಒಂದು ದೊಡ್ಡ ಪರಿಣಾಮ ಸದ್ಯದ ಪರಿಸ್ಥಿತಿಯಲ್ಲಿ ಆಗುತ್ತೆ ಅಂತ ಅನ್ನಲಿಕ್ಕಿಲ್ಲ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಇನೋಶ್ ಜೊತೆಗೆ ಮಮತಾ ಮರ್ಧಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.